ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು 30 ವರ್ಷದ ಹಿಂದಿನ ಡಮಾಮನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತಿದ್ದೀನಿ. ಡಮಾಮು ಅಂದ ತಕ್ಷಣ ನೆನಪಿಗೆ ಆಗೋದು ಸಿದ್ಧಿ ಜನಾಂಗ. ಸಿದ್ಧಿ ಜನಾಂಗದವರು ತಮ್ಮ ಮನರಂಜನೆಗಾಗಿ ಈ ಡಮಾಮನ್ನು ಬಾರಿಸುವುದು ಪದ್ಧತಿಯಲ್ಲಿದೆ. ಅದಲ್ಲದೆ ಇದು ಸಾಂಪ್ರದಾಯಿಕವಾದಂತಹ ಒಂದು ಕಲೆಯೂ ಕೂಡ ಹೌದು. ಈ ಡಮಾಮನ್ನು ಬಾರಿಸುವುದರ ಮೂಲಕ ಸಂಗೀತವನ್ನು ಹೇಳಿಕೊಂಡು ನೃತ್ಯ ಮಾಡುವುದಕ್ಕೆ ಡಮಾಮಿ ನೃತ್ಯ ಅಂತಲೂ ಕೂಡ ಈಗ ತುಂಬ ಪ್ರಚಲಿತದಲ್ಲಿ ಇದೆ. ಈ ಡಮಾಮನ್ನು ಯಾವ ರೀತಿ ಮಾಡ್ತಿದ್ರು ಕೇಳಿದ್ರೆ, ಕಟ್ಟಿಗೆಯನ್ನು ಇಟ್ಟು ಆ ಬದಿ ಮತ್ತು ಈ ಬದಿ ತುದಿಗೆ ಪ್ರಾಣಿಗಳ ಚರ್ಮವನ್ನು ಕಟ್ಟಿ ಆ ಚರ್ಮವನ್ನು ಬೆಂಕಿಗೆ ಕಾಸಿದಾಗ ಕೈಯಿನಿಂದ ಬಡಿದಾಗ ಅದರಿಂದ ಒಂದು ವಾದ್ಯ ಹೊರಬೀಳುತ್ತೆ. ಆ ವಾದ್ಯವನ್ನೇ ಡಮಾಮಿ ವಾದ್ಯ ಅಂತ ಕರೀತಾರೆ. ಆದರೆ ಈಗ ಯಾವುದೇ ಪ್ರಾಣಿಯ ಚರ್ಮಗಳು ಸಿಗದೇ ಇರುವ ಕಾರಣದಿಂದಾಗಿ ಫೈಬರ್ನಂಥದ್ದು ಅಥವಾ ಪ್ಲಾಸ್ಟಿಕ್ನಂಥದ್ದು